ಹಾಯ್ ಫ್ರೆಂಡ್ಸ್, ಸಂಖ್ಯಾಶಾಸ್ತ್ರದ ಪ್ರಕಾರ ಈ 3 ದಿನಾಂಕದಂದು ಜನಿಸಿದವರು ತಮ್ಮ ಜೀವನದಲ್ಲಿ ಸಾಕಷ್ಟು ಶ್ರೀಮಂತಿಕೆ ಹಾಗೂ ಯಶಸ್ಸನ್ನು ಗಳಿಸುತ್ತಾರೆ. ಹಾಗಾದರೆ ಆ ಸಂಖ್ಯೆಗಳು ಯಾವೆಂದು ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೌದು, ಇವರು ತಮ್ಮ ಸ್ವಂತ ಬಲದಿಂದ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರ ಮೂಲ ಸಂಖ್ಯೆ 9 ಆಗಿದೆ. ಈ ಒಂದು ರಾಡಿಕ್ ಸಂಖ್ಯೆಯ ಜನರು ಬಲವಾದ ಅಂತಃಪ್ರಜ್ಞೆಯನ್ನು ಹೊಂದಿರುತ್ತಾರೆ. ಹೌದು, ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 9ರ ಆಡಳಿತ ಗ್ರಹವು ಮಂಗಳವಾಗಿದೆ. ಇದನ್ನು ಗ್ರಹಗಳ ಕಮಾಂಡರ್ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸಂಖ್ಯೆ 9ರೊಂದಿಗಿನ ಜನರು ಸಾಮಾನ್ಯವಾಗಿ ಕಮಾಂಡಿಂಗ್ ಮೋಡ್ನಲ್ಲಿ ಇರುತ್ತಾರೆ ಮತ್ತು ಇದರ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ಒಂದು ತಿಂಗಳ 9ನೇ ತಾರೀಕು, 18 ಮತ್ತು 27ರಂದು ತಾರೀಕಿನಂದು ಜನಿಸಿದವರು ಜಗತ್ತಿಗೆ ಬಂದ ಒಂದು ಮೂಲ ಸಂಖ್ಯೆ ಆಗಿದೆ. ಈ ಒಂದು ದಿನಾಂಕದಲ್ಲಿ ಜನಿಸಿದ ಜನರು ಹೆಚ್ಚು ತಾಳ್ಮೆ ಮತ್ತು ಸ್ಥಿರವಾಗಿರುತ್ತಾರೆ. ಅವರ ಒಂದು ಉತ್ಸಾಹ ಬಲದಿಂದಾಗಿ ಈ ಜನರು ದೀರ್ಘಕಾಲದವರೆಗೆ ಒಂದು ಕೆಲಸದ ಮೇಲೆ ಕೇಂದ್ರೀಕರಿಸಿ ಆ ಒಂದು ಕೆಲಸದ ಮೇಲೆ ಯಶಸ್ಸನ್ನು ಸಾಧಿಸುತ್ತಾರೆ. ಹೌದು, ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಅವರು ಆಳುವ ಗ್ರಹವಾದ ಮಂಗಳದಿಂದಾಗಿ ಸಂಖ್ಯೆ 9ರ ಜನರು ಬಲವಾದ ಇಚ್ಛಾಶಕ್ತಿ ಉಳ್ಳವರು ಆಗಿರುತ್ತಾರೆ. ಮತ್ತು ಇನ್ನು 9 ಮತ್ತು 19 ಮತ್ತು 27 ಮತ್ತು ಈ 3 ದಿನಾಂಕದಲ್ಲಿ ಜನಿಸಿದವರು ಸ್ವಾವಲಂಬಿಗಳ ಆಗಿರುತ್ತಾರೆ. ಹೌದು, ಇವರ ಒಂದು ಆಡಳಿತ ಗ್ರಹಗಳು ತುಂಬ ಚೆನ್ನಾಗಿ ಇರುವುದರಿಂದ ಇವರು ದೊಡ್ಡ ದೊಡ್ಡ ವಾಹನಗಳು ಮತ್ತು ಜಮೀನು, ಮನೆ ಮತ್ತು ಅಂಗಡಿಗಳ ಖರೀದಿಯಲ್ಲಿ ಸಾಕಷ್ಟು ವ್ಯವಹಾರಗಳನ್ನು ಮಾಡಿ ಸಾಕಷ್ಟು ಹಣವನ್ನು ಇವರು ಗಳಿಸುತ್ತಾರೆ. ಇವರ ಒಂದು ನ್ಯೂನ್ಯತೆ ಏನೆಂದರೆ ಇವರು ಕೋಪ ಬಂದರೆ ಸಹಿಸಿಕೊಳ್ಳುವುದಿಲ್ಲ, ಬಹುಬೇಗನೆ ಕೋಪಗೊಳ್ಳುತ್ತಾರೆ. ಹಾಗೆ ಇವರು ತುಂಬನೇ ಒಳ್ಳೆಯ ಹೃದಯದವರು ಆಗಿರುತ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.